ನಮಸ್ಕಾರ ವೀಕ್ಷಕರೇ. ಎಸ್ ಪಿ ಐ ಫೌಂಡೇಶನಿಂದ ಸ್ಕಾಲರ್ಶಿಪ್ಪನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. 6ನೇ ತರಗತಿಯಿಂದ 12ನೇ ತರಗತಿವರೆಗೂ ಓದ್ತಾ ಇರುವಂಥ ಎಲ್ಲ ಮಕ್ಕಳಿಗೂ ವಾರ್ಷಿಕವಾಗಿ ವರ್ಷಕ್ಕೆ 15,000 ರೂಪಾಯಿ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಅಪ್ಲಿಕೇಶನನ್ನು ಕಾಲ್ ಫಾರ್ ಮಾಡಿದ್ದಾರೆ. ಅಪ್ಲಿಕೇಶನ್ ಆಸಕ್ತಿ ಇರೋದು ಅಪ್ಲಿಕೇಶನನ್ನು ಹಾಕ್ಬೋದು. ಯಾರ್ಯಾರು ಈ ಅಪ್ಲಿಕೇಶನನ್ನು ಹಾಕ್ಬೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಲಾಸ್ಟ್ ಕೊನೆಯ ದಿನಾಂಕ ಯಾವಾಗ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಸ್ಕಾಲರ್ಶಿಪ್ ಹೆಸರು ಏನಪ್ಪ ಅಂದರೆ SPIF ಆಶಾ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಶಾಲಾ ವಿದ್ಯಾರ್ಥಿಗಳಿಗೆ ಅಂತ ಕೊಟ್ಟಿದ್ದಾರೆ. ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದಪ್ಪ ಅಂತಂದರೆ 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿ ಓದುತ್ತಿರುವಂಥ ಎಲ್ಲ ಮಕ್ಕಳು, ಅಂದರೆ 6ನೇ ತರಗತಿಯಿಂದ 12ನೇ ತರಗತಿ ಓದುತ್ತಿರುವ ಎಲ್ಲ ಮಕ್ಕಳು ಹೀಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ವಿದ್ಯಾರ್ಥಿ ವೇತನ ಎಷ್ಟು ಕೊಡ್ತಿದ್ದಾರೆ? ವಿದ್ಯಾರ್ಥಿ ವೇತನದ ಆರ್ಥಿಕ ನೆರವು ವಾರ್ಷಿಕವಾಗಿ 15,000 ರೂಪಾಯಿ ಅವರು ಕೊಡ್ತಾರೆ ಮಕ್ಕಳು ಓದೋಕ್ಕೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ 1/10/2024 ಅಂತ ಅಂದರೆ ಅಕ್ಟೋಬರ್ 1ನೇ ತಾರೀಕಿಗೆ ಕೊನೆಯ ದಿನಾಂಕ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ 1ನೇ ತಾರೀಕು. ಏನೆಲ್ಲ ಅರ್ಹತೆಗಳಿರಬೇಕು ಅಂದರೆ ಯಾರ್ಯಾರು ಇದಕ್ಕೆ ಅಪ್ಲೈ ಮಾಡ್ಬೋದಪ್ಪ ಅಂತ ಅಂದರೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು 6ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದು ಪ್ರಸ್ತುತ ಅಧ್ಯಯನ ಮಾಡುತ್ತಿರಬೇಕು. ಅಂದರೆ 6ನೇ ಕ್ಲಾಸಿಂದ ಹಿಡಿದು 12ನೇ ಕ್ಲಾಸ್ವರೆಗೆ ಯಾರು ಓದ್ತಿದ್ರಲ್ಲ ಅವರು ಇದಕ್ಕೆ ಅಪ್ಲೈ ಮಾಡಬಹುದು. ಎರಡನೇದು, ವಿದ್ಯಾರ್ಥಿಗಳು ತಮ್ಮ ಹಿಂದಿನ ಶಿಕ್ಷಣದಲ್ಲಿ 75% ಅಂಕ ಗಳಿಸಿರಬೇಕು. ಅಂದರೆ 75% ಆಗಿರಬೇಕು. ವಿದ್ಯಾರ್ಥಿ ಕುಟುಂಬದ ವಾರ್ಷಿಕ ಆದಾಯ 3 ಲಕ್ಷಕ್ಕಿಂತ ಮೀರಿರಬಾರ್ದು. ಇನ್ಕಮ್ ಎಷ್ಟಾಗಿರಬಾರ್ದು? 3 ಲಕ್ಷಕ್ಕಿಂತ ಹೆಚ್ಚಿಗೆ ಆಗಿರಬಾರ್ದು. ಭಾರತದ ಯಾವುದೇ ರಾಜ್ಯದ ಪ್ರಜೆಗಳು ಅರ್ಜಿ ಸಲ್ಲಿಸ್ಬೋದು. ಇದು ಪರ್ಟಿಕ್ಯುಲರ್ ಆಗಿ ಈ ರಾಜ್ಯಕ್ಕೆ ಅಂತ ಇಲ್ಲ, ಭಾರತದಲ್ಲಿ ಯಾವ ರಾಜ್ಯದವರಾಗಿದ್ದು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. 50% ವಿದ್ಯಾರ್ಥಿ ವೇತನ ಸಂಖ್ಯೆಯು ವಿದ್ಯಾರ್ಥಿನಿಯರಿಗೆ ಮೀಸಲಾತಿ ಇರುತ್ತೆ. ಅಂದರೆ ಮಹಿಳೆಯರಿಗೆ ಅಂದರೆ ಒಂದು 10 ಅಪ್ಲಿಕೇಶನ್ ಆಗಿದ್ದಾವೆ ಅಂದರೆ ಅದರಲ್ಲಿ 5 ಅಪ್ಲಿಕೇಶನ್ ಗರ್ಲ್ಸಿಗೆ ಮಾತ್ರ ಪ್ರಿಸರ್ವ್ ಅಂದರೆ ಇಟ್ಟಿರ್ತಾರೆ. ಅಂದರೆ 50% ಹೆಣ್ಮಕ್ಳು ಎಜುಕೇಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಹೆಚ್ಚಿನ ಆದ್ಯತೆಯನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ನೀಡಲಾಗುತ್ತೆ. ಅಂದರೆ SC ಕ್ಯಾಟಗರಿ ಬರೋರಿಗೆ ಜಾಸ್ತಿ ಲೋನನ್ನು ಅಂದರೆ ವಿದ್ಯಾರ್ಥಿ ವೇತನವನ್ನು ಜಾಸ್ತಿ ಅವರಿಗೆ ಪ್ರಿಫರ್ ಮಾಡ್ತಾರೆ. ಓಕೆ, ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಏನೇನು ದಾಖಲೆ ಬೇಕಪ್ಪ ಅಂದರೆ ಹಿಂದಿನ ತರಗತಿ ಅಂಕಪಟ್ಟಿ, ಆಧಾರ್ ಕಾರ್ಡ್, ಪ್ರಸ್ತುತ ತರಗತಿ ಪ್ರವೇಶ ದಾಖಲಾತಿ ಅಂದರೆ ಅಡ್ಮಿಷನ್ ಮಾಡಿಸಿರ್ತಿರಲ್ಲ ಅದು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕಾಪಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ವಿದ್ಯಾರ್ಥಿಯ ಪಾಸ್ಪೋರ್ಟ್ ಬಳಕೆಯ ಭಾವಚಿತ್ರ, ಸಹಿ, ಸ್ಕ್ಯಾನ್ ಕಾಪಿ, ಜಿಮೇಲ್ ವಿಳಾಸ, ಮೊಬೈಲ್, ಈ ಥರ ವೈಯಕ್ತಿಕ ಬೇಸಿಕ್ ವಿವರಗಳು ಏನಾದರೂ ಎಕ್ಸ್ಟ್ರಾ ಕೇಳಿದರೆ ಅಪ್ಲೈ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ಹೋಗಿ ಇದಕ್ಕೆ ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವರಿಗೆಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.